ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹಣ್ಸಿನಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅಪ್ಪ ಬರಬೇಕಾದ್ರೆ ಹಣ್ಸಿನಕಾಯಿ ತಗೊಂಡು ಬಂದಿದ್ರು. ನಾನು ಮೇಲ್ಗಡೆ ಇರೋಂಥದ್ದನ್ನೆಲ್ಲ ತೆಗೆದು ಚಾಕುಗೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಅಂಟುತ್ತೆ, ಅದರೊಳಗೆ ಹಾಲು ಇರುತ್ತಲ್ಲ, ಕೈಗೆಲ್ಲ ಅಂಟುತ್ತೆ. ಒಂದು ಸ್ವಲ್ಪ ಚಾಕುಗೆ ಕೈಗೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಅದರೊಳಗಡೆ ವೈಟು ಮತ್ತು ಯೆಲ್ಲೋ ಕಲರು ಬೀಜ ಕೂಡ ಕಾಣ್ತಾ ಇದೆ. ಅದರೊಳಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರು. ಅದು ಮೇಲ್ಗಡೆ ಏನು ತಿಂಡಿದೆ ಅದನ್ನೆಲ್ಲ ತೆಗಿಬೇಕು, ಇಲ್ಲಾಂದರೆ ಅದು ಸಾಂಬಾರು ಚೆನ್ನಾಗಿ ಆಗಲ್ಲ. ಅದನ್ನೆಲ್ಲ ತೆಗೆದ್ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಅಪ್ಪ ಬರಬೇಕಾದ್ರೆ ಊರಿಂದ ತೊಗರಿಕಾಳು ಕೂಡ ತಂದಿದ್ರು, ಹಸಿ ತೊಗರಿಕಾಳು. ನಾನು ಹಸಿ ತೊಗರಿಕಾಳು ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಅದು ದಿಣ್ಣೆಲ್ಲ ತೆಗಿಬೇಕು. ಆ ಥರ ತೆಗ್ದಾದ್ಮೇಲೆ ನಮ್ಮ ಮೀಡಿಯಮ್ ಸೈಜು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಆ ಸೈಜಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆಲೂಗೆಡ್ಡೆ ಕಟ್ ಮಾಡ್ಕೊತೀವಲ್ಲ, ಅದೇ ಸೈಜ್ಗೆ ಕಟ್ ಮಾಡ್ಕೊಳ್ಳಿ, ಮೀಡಿಯಮ್ ಸೈಜ್ಗೆ. ಇಲ್ಲಾಂದರೆ ಕದ್ರೋಗ್ಬಿಡುತ್ತೆ ಅದು. ನೋಡಿ, ಕಟ್ ಮಾಡ್ಕೊಂಡಿದ್ದಂತಿದ್ದು ಆಯ್ತು, ಎಲ್ಲ ಕಟ್ ಮಾಡ್ಕೊಂಡಿದ್ದು. ನಾನು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ನಾನು ಕಡಲೆ ತಗೊಂಡಿದ್ದೀನಿ. ಸಣ್ಣದು 3 ಲವಂಗ, ಚಿಕ್ಕ ಚಿಕ್ಕ ಪೀಸು ಚಕ್ಕೆ ತಗೊಂಡಿದ್ದೀನಿ 3. ಒಂದು ಸಣ್ಣ ಬೆಳ್ಳುಳ್ಳಿ ಗೆಡ್ಡೆ ತಗೊಂಡಿದ್ದೀನಿ. ಮತ್ತು ಈರುಳ್ಳಿ ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು. ಸಣ್ಣದು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡಿದ್ದಾಯಿತು. ನಾನಿವಾಗ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಧನಿಯಾ ಮತ್ತು ಖಾರದ ಪುಡಿ 2 ಮಿಕ್ಸ್ ಆಗಿರೋಂಥ ಸಾಂಬಾರು ಪೌಡರು. ನಾನು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಹೋಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಗ್ರೈಂಡ್ ಮಾಡ್ಕೊಂಬಂದಿದ್ದಂಥದ್ದು ಆಯಿತು. ನೋಡಿ, ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ನಾನು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಒಂದು ಸಲ ಫ್ರೈ ಮಾಡ್ಕೋಬೇಕು, ಅದನ್ನು ತಿರುಗಿಸ್ಕೊಳ್ಳಿ. ನೋಡಿ, ನಾನಿವಾಗ ಹಣ್ಸಿನಕಾಯಿ ಕಟ್ ಮಾಡ್ಕೊಂಡಿರೋ ಅಂಥ ಹಣ್ಸಿನಕಾಯಿನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸಲ ತಿರುಗಿಸ್ಕೊಳ್ಳಿ ಎಲ್ಲ ಚೆನ್ನಾಗೆ. ನಾನಿವಾಗ ಹಸಿ ತೊಗರಿಕಾಳನ್ನ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ನಾನು ಹಾಕ್ತೀನಿ. ನೋಡಿ, ಈಗ ಅದಕ್ಕೆ ಉಪ್ಪು ಹಾಕೋದ್ರಿಂದ ಹಣ್ಸಿನಕಾಯಿ ಮತ್ತು ಕಾಳಿಗೆಲ್ಲ ನೀಟಾಗಿ ಉಪ್ಪು ಹಿಡ್ದಿರುತ್ತೆ. ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನೆಲ್ಲ ಚೆನ್ನಾಗೆ ಕೈ ಆಡಿಸ್ಕೋಬೇಕು. ಎಲ್ಲ ಕಲಿಸ್ಕೊಂಡಿದ್ದಾಯಿತು, ಎಲ್ಲ ಕೈ ಆಡಿಸಿದ್ದಾಯಿತು. ಈಗ ಒಂದು 5 ನಿಮಿಷ ಫ್ರೈ ಆಗಿಬಿಟ್ಟಿದೆ. ನಾನು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ. ನಾನು ಎಲ್ಲ ತಿರುಗಿಸ್ಕೊತಾ ಇದ್ದೀನಿ. ನನಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕನ್ನಿಸ್ತು, ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸಲ ತಿರುಗಿಸಿ ನಾನು ಕುಕ್ಕರ್ ಮುಚ್ಚಳ ಹಾಕಿ, ನೋಡಿ ತಿರುಗಿಸ್ಕೊಂಡಿದ್ದಾಯಿತು. ನಾನಿವಾಗ ಕುಕ್ಕರ್ ಮುಚ್ಚಳ ಹಾಕಿ
3 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ವಿಸಿಲ್ ಆಯಿತು. ನಾನು ತೆಗಿತಾ ಇದ್ದೀನಿ ಕುಕ್ಕರ್ ಮುಚ್ಚಳನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ನೋಡಿದ್ರೆ ಗೊತ್ತಾಗ್ತೈತೆ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾಂಬಾರು. ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮೆಣಸಿನ್ಕಾಯಿ ಸಾಂಬಾರು ರೆಡಿ ಆಗಿದೆ. ಯಾರಾದರೂ ನಾನು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಮನೇಲಿ ಒಂದು ಸಲ ಮಾಡ್ಕೊಳ್ಳಿ, ಹೇಗಿತ್ತಂತ ಕಮೆಂಟ್ ಮಾಡಿ.